ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಈ ಒಂದು ಸ್ವಯಂ ಅನ್ನ ಕುರಿತು ಡಿಸ್ಕಷನ್ ಅನ್ನ ಮಾಡ್ತಾ ಇದೀವಿ. ಏಕೆಂದ್ರೆ ಈ ಒಂದು ಸ್ವಯಂನ ಮೇಲೆ ಹಲವಾರು ಬಾರಿ ಪ್ರಶ್ನೆಗಳು ಬಂದಿದ್ದಾವೆ. ಒಂದು ಸಾರಿ ಸ್ವಯಂನ ಫುಲ್ ಫಾರ್ಮ್ ಮೇಲೆ ಪ್ರಶ್ನೆಯನ್ನ ಕೇಳಿದ್ರು. ಸೊ ಇನ್ನು 2-3 ಸಾರಿ ಸ್ವಯಂನ ಮೇಲೆ ಪ್ರಶ್ನೆಗಳು ಬಂದಿದ್ದಾವೆ. ಸೊ ಹಾಗಾಗಿ ಇಲ್ಲಿ ಡಿಸ್ಕಷನ್ಗೆ ಹೋಗುವ ಮೊದಲು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕೆಸೆಟ್ ನಲ್ಲಿ ಪೇಪರ್ 1 ಮತ್ತೆ ಪೇಪರ್ 2 ಅಂತ ಎರಡು ಪತ್ರಿಕೆಗಳು ಇರ್ತಾ ಇದಾವೆ. ಸೊ ಪೇಪರ್ 1 ಬಂದ್ಬಿಟ್ಟು ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್, ಇದರಲ್ಲಿ 50 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, 100 ಅಂಕಗಳು. ಸೊ ಅದೇ ರೀತಿ ಪೇಪರ್ 2 ನಲ್ಲಿ 100 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, ಒಟ್ಟು 200 ಅಂಕಗಳು, ಒಟ್ಟು 300 ಅಂಕಗಳಿಗೆ ಕೆಸೆಟ್ ಅನ್ನ ನಡೆಸಲಾಗುತ್ತೆ. ಸೊ ಹೀಗಾಗಿ ಪೇಪರ್ 1 ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಇದರಲ್ಲಿ ಹೆಚ್ಚಿನ ಅಂಕಗಳನ್ನ ಗಳಿಸೋದ್ರ ಮೂಲಕ ನೀವು ಹೆಚ್ಚಿನ ಸ್ಕೋರ್ ಅನ್ನ ಮಾಡಬಹುದು. ಸೊ ಇಲ್ಲಿ ಡಿಸ್ಕಷನ್ಗೆ ಹೋಗುವ ಮೊದಲು ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ 2026 ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಅನ್ನ ಕುರಿತು ಕೋರ್ಸ್ ಅನ್ನು ಆರಂಭ ಮಾಡಿದೀವಿ. ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, ಸಾಕಷ್ಟು MCQ ಲೆಕ್ಚರ್ಸ್, ಎಂಟೈರ್ ಸಿಲೆಬಸ್ ಮೇಲೆ 50 ಮಾಕ್ ಟೆಸ್ಟ್, ನೋಟ್ಸ್, 5000 ಪ್ಲಸ್ MCQs, PDF ಮತ್ತೆ ಕೆಲವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮತ್ತೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಕೂಡ ನಿಮಗೆ ಕೊಡ್ತಾ ಇದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಏನಿದೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ದೊರೀತಾ ಇದೆ. ಸೊ ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಲೈವ್ ಕ್ಲಾಸಸ್ ಮೂಲಕ ಎಲ್ಲ ಮಾಹಿತಿಯನ್ನ ನೀಡ್ತಾ ಇದೀವಿ. ಸೊ ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಲಭ್ಯವಾಗುತ್ತೆ. ಸೊ ಅದರ ಜೊತೆಗೆ ಇಲ್ಲಿ ಕೆಲವು ಪ್ರೀ ಮಟೀರಿಯಲ್ ಕೂಡ ಇರ್ತದೆ, ನೀವು ನೋಡಿಕೊಂಡು ಜಾಯಿನ್ ಆಗ್ಬೋದು. ಸೊ ಯಾರಿಗೆ ಲೈವ್ ಕ್ಲಾಸಸ್ ಅಟೆಂಡ್ ಆಗಕ್ಕಾಗಲ್ಲ ಅವರಿಗೆ ಇಲ್ಲಿ ರೆಕಾರ್ಡೆಡ್ ವಿಡಿಯೋಸ್ ಕೂಡ ಇರ್ತವೆ. ಸೊ ಇದರ ಜೊತೆಗೆ ಪೇಪರ್ 2 ಗಾಗಿ ಈ ಕೆಳಗೆ ಕೊಟ್ಟಿರೋ ಎಲ್ಲಾ ವಿಷಯಗಳ ಮೇಲೆ ನಾವು ನೋಟ್ಸ್ ಅಂಡ್ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದ್ದೀವಿ. ಸೊ ಇದಕ್ಕೂ ಕೂಡ ನೀವು ಜಾಯಿನ್ ಆಗಲು ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯಿನ್ ಆಗ್ಬೋದು, ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ನಲ್ಲಿನೇ ನಿಮ್ಮ ಸಬ್ಜೆಕ್ಟ್ ಅನ್ನ ಸರ್ಚ್ ಮಾಡಿ ಜಾಯಿನ್ ಆಗ್ಬೋದು. ಸೊ ಹಾಗಾದ್ರೆ ಲೆಟ್ ಅಸ್ ಮೂವ್ ಟು ದಿ ಟಾಪಿಕ್ ಸ್ವಯಂ. ಸೊ ಈ ಒಂದು ಸ್ವಯಂ ಅಂದ್ರೆ ಇದಕ್ಕೆ ನಾವು ಸ್ಟಡಿ ವೆಬ್ಸ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಅಸ್ಪೈರಿಂಗ್ ಮೈಂಡ್ಸ್ ಅಂತ ಕರಿತೀವಿ. ಸೊ ಸ್ವಯಂ ಸ್ಟ್ಯಾಂಡ್ಸ್ ಫಾರ್ ಸ್ಟಡಿ ವೆಬ್ಸ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಅಸ್ಪೈರಿಂಗ್ ಮೈಂಡ್ಸ್. ಸೊ ಈ ಒಂದು ಸ್ವಯಂ ಏನಿದೆ, ಇಟ್ ಈಸ್ ಅನ್ ಇಂಡಿಯನ್ ಗವರ್ಮೆಂಟ್ ಪೋರ್ಟಲ್ ಫಾರ್ ಫ್ರೀ ಅಂಡ್ ಓಪನ್ ಆನ್ಲೈನ್ ಕೋರ್ಸಸ್. So this platform is going to provide educational courses for university and college students. So ಈ ಒಂದು ಸ್ವಯಂ ಏನಿದೆ ಇದು ಒಂದು ಇಂಡಿಯನ್ ಗವರ್ಮೆಂಟ್ ಇಂದ ಎಸ್ಟಾಬ್ಲಿಷ್ ಆಗಿರುವ ಒಂದು ಪೋರ್ಟಲ್ ಆಗಿದೆ. ಸೊ ಇದರ ಮುಖ್ಯ ಉದ್ದೇಶ ಪ್ರೀ ಮತ್ತೆ ಓಪನ್ ಆನ್ಲೈನ್ ಕೋರ್ಸಸ್ ಅನ್ನ ನೀಡುವುದು. ಮೂಕ್ ಅಂತ ಕರಿತೀವಿ. ಮೂಕ್ ಸ್ಟ್ಯಾಂಡ್ಸ್ ಫಾರ್ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್. ಇದು ಕೂಡ ಒಂದ್ಸಾರಿ ಪರೀಕ್ಷೆಯಲ್ಲಿ ಕೇಳಿದ್ರು. ಸೊ ಸ್ವಯಂನ ಮುಖ್ಯ ಉದ್ದೇಶ ಈ ಒಂದು ಪ್ರೀ ಓಪನ್ ಆನ್ಲೈನ್ ಕೋರ್ಸಸ್ ಅನ್ನ ನೀಡುವುದು. ಸೊ ಇದು ಎಲ್ಲ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ ಮತ್ತೆ ಜೊತೆಗೆ ಎಲ್ಲ ಡಿಗ್ರಿ ಕಾಲೇಜು ವಿದ್ಯಾರ್ಥಿಗಳಿಗೆ ಇದು ಪ್ರೀ ಕೋರ್ಸಸ್ ಅನ್ನ ನೀಡ್ತಾ ಇದೆ. ಸೊ 9ನೇ ತರಗತಿಯಿಂದನೇ ವಿದ್ಯಾರ್ಥಿಗಳಿಗೆ ಇದು ಅಪ್ ಟು ಪೋಸ್ಟ್ ಗ್ರಾಜುಯೇಷನ್ ತನಕ ಸ್ವಯಂ ಪ್ರೀ ಕೋರ್ಸಸ್ ಅನ್ನ ನೀಡುತ್ತೆ. ಸೊ ದ ಸ್ವಯಂ ಇನಿಷಿಯೇಟಿವ್ ಇಟ್ ವಾಸ್ ಲಾಂಚ್ಡ್ ಬೈ ದ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. ಸೊ ಇದು MHRD ನಿಂದ ಆರಂಭವಾಗಿದೆ. ಸೊ ಇವಾಗ ನಾವು ಈ ಒಂದು MHRD ಗೆ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಂತ ಕರಿತೀವಿ. So it also comes under the government of India. So under this program, this Swayam was started under the Digital India initiative. So ಇದರ ಮುಖ್ಯ ಉದ್ದೇಶನೇ ಪ್ರೀ ಎಂಟ್ರಿ ಟು ವೆಬ್ ಕೋರ್ಸಸ್. It covers all advanced education from high school to till post graduation, and it also focuses more on skills sector courses. So ವಿದ್ಯಾರ್ಥಿಗಳಲ್ಲಿ ಕೌಶಲ್ಯವನ್ನ ಬೆಳೆಸುವ ಒಂದು ಕೋರ್ಸ್ಗಳಿಗೆ ಇದು ಹೆಚ್ಚಿನ ಮಹತ್ವವನ್ನ ನೀಡುತ್ತೆ. ಸೊ ಇಟ್ ವಾಸ್ ಲಾಂಚ್ಡ್ ಆನ್ 9th July 2017. ಸೊ ಇದನ್ನು ಕೂಡ ನೆನಪಿಟ್ಕೊಳ್ಬೇಕು, ಬೈ ಪ್ರಣಬ್ ಮುಖರ್ಜಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಈ ಒಂದು ಸ್ವಯಂ ಏನಿದೆ 2017ರಲ್ಲಿ 9 ಜುಲೈ ರಂದು ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿದ್ದ ಪ್ರಣಬ್ ಮುಖರ್ಜಿ ಅವರಿಂದ ಆರಂಭವಾಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಟ್ ಎನೇಬಲ್ಸ್ ಪ್ರೊಫೆಸರ್ಸ್ ಅಂಡ್ ಫ್ಯಾಕಲ್ಟಿ ಆಫ್ ಸೆಂಟ್ರಲಿ ಫಂಡೆಡ್ ಇನ್ಸ್ಟಿಟ್ಯೂಟ್ಸ್ ಲೈಕ್ IITs, IIMs, IISCRs ಎಟ್ಸೆಟ್ರಾ ಟು ಟೀಚ್ ಸ್ಟೂಡೆಂಟ್ಸ್. ಸೊ ಈ ಒಂದು IITs ಆಗಿರ್ಬೋದು, IIM ಆಗಿರ್ಬೋದು, IISCR ಆಗಿರ್ಬೋದು, ಇಲ್ಲಿಂದ ಟೀಚರ್ಸ್ ಈ ಒಂದು ಸ್ವಯಂನ ಪ್ಲಾಟ್ಫಾರ್ಮ್ ನಲ್ಲಿ ವಿದ್ಯಾರ್ಥಿಗಳಿಗೆ ಟೀಚ್ ಮಾಡ್ತಾರೆ. Next, a total of 859 Indian Sign Language videos for primary classes have been produced and regularly telecast on PM E-Vidya DTH TV channel. So ಇದು ಕೂಡ ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಬೇಕು. ಸೊ ಇದರಲ್ಲಿ ಸುಮಾರು 859 ಇಂಡಿಯನ್ ಲ್ಯಾಂಗ್ವೇಜ್ ನಲ್ಲಿ ವಿಡಿಯೋಸ್ ಗಳನ್ನ ಪ್ರೈಮರಿ ಸ್ಕೂಲ್ ವಿದ್ಯಾರ್ಥಿಗಳಿಗಾಗಿ ನೀಡಿದ್ದಾರೆ. ಸೊ ಈ ಎಲ್ಲ ವಿಡಿಯೋಗಳನ್ನ ಇವರು PM E-Vidya DTH ಚಾನೆಲ್ ನಲ್ಲಿ ಡೈಲಿ ಟೆಲಿಕಾಸ್ಟ್ ಮಾಡ್ತಾ ಇರ್ತಾರೆ.
So next is SWAYAM has been developed cooperatively by the Ministry of Education and All India Council of Technical Education AICTE with the help of Microsoft. So this also you need to remember. So it was developed by Ministry of Education with the help of AICTE, and also they have used Microsoft software. Next is the SWAYAM platform offers free access to everyone and hosts courses from 9th to post graduation. ಸೊ ಈ ಒಂದು ಸ್ವಯಂನಲ್ಲಿರುವ ಲಭ್ಯವಿರುವ ಎಲ್ಲ ಕೋರ್ಸ್ಗಳು ವಿದ್ಯಾರ್ಥಿಗಳಿಗೆ ಫ್ರೀ ಆಗಿರ್ತವೆ. 9th ಸ್ಟ್ಯಾಂಡರ್ಡ್ ಇಂದ ಹಿಡಿದು ಪೋಸ್ಟ್ ಗ್ರಾಜುಯೇಷನ್ ತನಕ ಇದು ಫ್ರೀ ಕೋರ್ಸಸ್ ಗಳನ್ನು ವಿದ್ಯಾರ್ಥಿಗಳಿಗೆ ನೀಡ್ತಾ ಇದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲರ್ನಿಂಗ್ ಈಸ್ ಡೆಲಿವರ್ಡ್ ಇನ್ 4 ways. ಸೊ ಇಲ್ಲಿ 4 ವಿಧಾನಗಳಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಲಾಗುತ್ತೆ. ಫಸ್ಟ್ ಒನ್ ಇಸ್ ಇ ಟ್ಯುಟೋರಿಯಲ್. So it could include teaching videos, animation, PowerPoint presentations, podcast and so on. ಸೊ ಇವು ಮೊದಲನೇದು ಈ ಟ್ಯುಟೋರಿಯಲ್ ಅಂತ. ಸೊ ಇದರಲ್ಲಿ ವಿಡಿಯೋಗಳನ್ನ ನೀಡ್ತಾರೆ, ಅನಿಮೇಷನ್ ಗಳನ್ನ ನೀಡ್ತಾರೆ, ಪವರ್ ಪಾಯಿಂಟ್ ಮೂಲಕ ಪಾಡ್ಕಾಸ್ಟ್ ಗಳನ್ನ ಬಳಸಿ ಒಂದು ಜ್ಞಾನವನ್ನ ನೀಡಲಾಗುತ್ತೆ. Next one is e-content. So in this e-content it includes e-books, illustrations, case studies, open source content, reference links, ಫರ್ದರ್ ರೀಡಿಂಗ್ ಸೋರ್ಸಸ್. ಸೊ ಇದರಲ್ಲಿ ಇಲ್ಲಿ ಏನಾಗುತ್ತೆ ಅಂದ್ರೆ ಕೇವಲ ರೀಡಿಂಗ್ ಮಟೀರಿಯಲ್ ಅನ್ನ ಕೊಡ್ತಾರೆ. ಉದಾಹರಣೆಗೆ ಈ ಬುಕ್ಸ್ ಆಗಿರ್ಬೋದು, ಕೇಸ್ ಸ್ಟಡಿಗಳನ್ನ ನೀಡೋದಾಗಿರ್ಬೋದು, ಸೊ ರೆಫರೆನ್ಸ್ ಲಿಂಕ್ ಗಳನ್ನ ಕೊಡೋದಾಗಿರ್ಬೋದು. ಸೊ ಇಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಟೈಮ್ ಅನ್ನ ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಟೀಚ್ ಮಾಡ್ತಾರೆ ಈ ಟ್ಯುಟೋರಿಯಲ್ ನಲ್ಲಿ, ಬಟ್ ಇಲ್ಲಿ ವಿದ್ಯಾರ್ಥಿಗಳಿಗೆ ಓದಲು ಮಾಹಿತಿಯನ್ನ ನೀಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಕಷನ್ ಫೋರಮ್ ಅಂತ. ಸೊ ಅಬೌಟ್ ಕ್ಲಿಯರಿಂಗ್ ಸ್ಟೂಡೆಂಟ್ಸ್ ಕ್ವೆರೀಸ್ ವೇರ್ ಸ್ಟೂಡೆಂಟ್ಸ್ ಕ್ಯಾನ್ ಇಂಟರಾಕ್ಟ್ ವಿತ್ ಈಚ್ ಅದರ್ ಅಂಡ್ ಫ್ಯಾಕಲ್ಟಿ. ಎನಿ ಸ್ಟೂಡೆಂಟ್ ಆರ್ ಫ್ಯಾಕಲ್ಟಿ ಕ್ಯಾನ್ ಆನ್ಸರ್ ಸ್ಟೂಡೆಂಟ್ಸ್ ಕ್ವಶನ್. ಸೊ ಈ ಒಂದು ಡಿಸ್ಕಷನ್ ಫೋರಮ್ ನಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಪ್ರಶ್ನೆಗಳನ್ನ ಶಿಕ್ಷಕರಿಗೆ ಅಥವಾ ತಮ್ಮ ಒಂದು ವಿದ್ಯಾರ್ಥಿಗಳಿಗೆ, ಬೇರೆ ವಿದ್ಯಾರ್ಥಿಗಳಿಗೆ ಕೂಡ ಕೇಳಬಹುದು. ಇಲ್ಲಿ ಶಿಕ್ಷಕರು ಅಥವಾ ವಿದ್ಯಾರ್ಥಿಗಳು ಯಾರು ಬೇಕಾದರೂ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಬಹುದು. ಸೊ ಇನ್ನೊಂದು ಸೆಲ್ಫ್ ಅಸೆಸ್ಮೆಂಟ್ to check what a student has studied and whether they are eligible to get a certificate. This includes tests in the form of multiple choice questions, quiz or short answer questions and also long answer questions. So illondu self assessment ನಲ್ಲಿ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ನೀಡಬೇಕು ಅಥವಾ ಇಲ್ಲ, ಸರ್ಟಿಫಿಕೇಟ್ ಅನ್ನು ಪಡೆದುಕೊಳ್ಳಲು ಎಲಿಜಿಬಲ್ ಇದಾರಾ ಅಥವಾ ಇಲ್ವಾ ಎಂಬುದನ್ನ ಪರೀಕ್ಷೆ ಮಾಡುವ ಸಲುವಾಗಿ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರ್ಬೋದು, ಕ್ವಿಜ್, ಶಾರ್ಟ್ ಕ್ವಶನ್ ಆನ್ಸರ್ಸ್, ಲಾಂಗ್ ಆನ್ಸರ್ಸ್ ಇವುಗಳನ್ನ ಬಳಸಿ ವಿದ್ಯಾರ್ಥಿಗಳನ್ನ ಇಲ್ಲಿ ಜಡ್ಜ್ ಮಾಡಲಾಗುತ್ತೆ. ಸೊ ಈ 4 ನೀವು ನೆನಪಿಟ್ಕೊಳ್ಬೇಕು: ಈ ಟ್ಯುಟೋರಿಯಲ್, ಈ ಕಂಟೆಂಟ್, ಡಿಸ್ಕಷನ್ ಫೋರಮ್, 4ನೇದು ಸೆಲ್ಫ್ ಅಸೆಸ್ಮೆಂಟ್. ಮತ್ತೆ ಇದ್ರ ಜೊತೆಗೆ ಇದರಲ್ಲಿ ಏನ್ ಬರ್ತಾ ಇದೆ ಅದನ್ನು ಕೂಡ ನೆನಪಿಟ್ಕೊ. ಉದಾಹರಣೆಗೆ ಈ ಟ್ಯುಟೋರಿಯಲ್ ನಲ್ಲಿ ಟೀಚಿಂಗ್ ವಿಡಿಯೋಸ್, ಅನಿಮೇಷನ್, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸ್ ಅಂಡ್ ಪಾಡ್ಕಾಸ್ಟ್. ಈ ಕಂಟೆಂಟ್ ನಲ್ಲಿ ಏನ್ ಬರುತ್ತೆ, ಇಲ್ಲಿ ಕೇಸ್ ಸ್ಟಡೀಸ್ ಆಗಿರ್ಬೋದು, ಇ ಬುಕ್ಸ್ ಆಗಿರ್ಬೋದು, PDF ಆಗಿರ್ಬೋದು, ಲಿಂಕ್ಸ್, ರೀಡಿಂಗ್ ಸೋರ್ಸಸ್ ಆಗಿರ್ಬೋದು. ಡಿಸ್ಕಷನ್ ನಲ್ಲಿ ಕ್ಲಿಯರ್ ದ ಡೌಟ್ಸ್ ಆಫ್ ದಿ ಸ್ಟೂಡೆಂಟ್. ಸೆಲ್ಫ್ ಅಸೆಸ್ಮೆಂಟ್ ನಲ್ಲಿ MCQ, ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಶಾರ್ಟ್ ಕ್ವಶನ್ ಆನ್ಸರ್ಸ್, ಲಾಂಗ್ ಕ್ವಶನ್ ಆನ್ಸರ್ಸ್. ಸೊ ನೆಕ್ಸ್ಟ್ ಇಸ್ ನ್ಯಾಷನಲ್ ಕೋಆರ್ಡಿನೇಟರ್ಸ್ ಯಾರಿದ್ದಾರೆ ಸ್ವಯಂನಲ್ಲಿ ಅಂತಂದ್ರೆ AICTE ಸ್ಟ್ಯಾಂಡ್ಸ್ ಫಾರ್ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್. NPTEL stands for National Program on Technology Enhanced Learning. UGC stands for University Grant Commission. CEC stands for Consortium for Educational Communication. NCERT, which stands for National Council of Educational Research and Training. NIOS, which stands for National Institute of Open Schooling. IGNOU, which stands for Indira Gandhi National Open University. IIMB ಅಂತಂದ್ರೆ Indian Institute of Management Bangalore. Next NITTTR, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಿಕಲ್ ಟೀಚರ್ಸ್ ಟ್ರೈನಿಂಗ್ ರಿಸರ್ಚ್. ಸೊ ಇವೆಲ್ಲವೂ ಕೂಡ ನ್ಯಾಷನಲ್ ಕೋಆರ್ಡಿನೇಟರ್ಸ್ ಆಗಿದ್ದಾರೆ. ಸೊ ಇದಿಷ್ಟು ಮಾಹಿತಿಯನ್ನು ನೀವು NPTEL ಬಗ್ಗೆ ನೆನಪಿನಲ್ಲಿ ಇಟ್ಕೊಳ್ಬೇಕು. ಸೊ ಇದ್ರ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ಇದ್ರ ಮೇಲೆ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ದಾರೆ, ಆ ಎಲ್ಲ ಪ್ರಶ್ನೆಗಳನ್ನ ನಾವು ನಮ್ಮ ಒಂದು ಪೇಡ್ ಕೋರ್ಸ್ ನಲ್ಲಿ ಸಾಲ್ವ್ ಮಾಡ್ತೀವಿ. ನೀವೇನಾದ್ರೂ ನಮ್ಮ ಒಂದು ಪೇಡ್ ಕೋರ್ಸ್ ಅನ್ನ ಜಾಯಿನ್ ಆಗಿದ್ದೆ ಆದಲ್ಲಿ ಪೇಪರ್ 1 ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಡಿಸ್ಕಷನ್ ಮಾಡ್ತೀವಿ. ಜೊತೆಗೆ ಪ್ರತಿಯೊಂದು ಯೂನಿಟ್ ನ ಮೇಲೆ ಸಾಕಷ್ಟು MCQ ಲೆಕ್ಚರ್ಸ್ ಗಳನ್ನ ನೀಡ್ತೀವಿ. 50 ಮಾಕ್ ಟೆಸ್ಟ್ ಗಳನ್ನ ಕೊಡ್ತಾ ಇದೀವಿ. ನೋಟ್ಸ್ ಅನ್ನ ನೀಡ್ತೀವಿ. 5000+ MCQs PDF ಇರುತ್ತೆ. ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡ್ತೀವಿ. ಮತ್ತೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ನಿಮಗೆ ಕೊಡ್ತಾ ಇದ್ದೀವಿ. ಈ ಒಂದು ಕೋರ್ಸ್ ಕನ್ನಡ, ಇಂಗ್ಲಿಷ್ 2 ಲ್ಯಾಂಗ್ವೇಜ್ ನಲ್ಲಿ ಲಭ್ಯವಿದೆ. ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿ. ಪೇಪರ್ 1 KSET ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಆಗುತ್ತೆ. ಜೊತೆಗೆ ಪೇಪರ್ 2 ಗಾಗಿ ನೋಟ್ಸ್ ಅಂಡ್ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದೀವಿ ಈ ಎಲ್ಲಾ ವಿಷಯಗಳ ಮೇಲೆ. ಸೊ ಇದಕ್ಕೂ ಕೂಡ ನೀವು ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯಿನ್ ಆಗ್ಬೋದು.
ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.